ನಮಸ್ಕಾರಗಳು ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳಬಹುದು. ಕೇಂದ್ರ ಸರ್ಕಾರದಿಂದ ಕೂಡ ಗೃಹಲಕ್ಷ್ಮಿಯರಿಗೆ ಡಿ-ಬಿ-ಟಿಯ ಮೂಲಕ ಜಮಾ ಮಾಡಿಕೊಳ್ಳಬೇಕು ಎಂದು ಹೇಳಿ ಮಾಹಿತಿ ಬರ್ತಾ ಇದೆ. ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಸ್ನೇಹಿತರೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ವೀಕ್ಷಿಸಿ. ಹಾಗೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಓಕೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ PM ಕಿಸಾನ್ ಅಡಿ ಏನು 2,000 ಹಣ ರೈತರಿಗೆ ಕೊಡ್ತಾ ಇದೆಯೋ, ಅದೇ ರೀತಿ ಅದರ ಜೊತೆಗೆ ಕರ್ನಾಟಕದಲ್ಲಿ ಯಾವ ರೀತಿ ಗೃಹಲಕ್ಷ್ಮಿ ಯೋಜನೆ ತಂದಿದೆ, ಪ್ರತಿ ತಿಂಗಳು ಮಹಿಳೆಯ ಖಾತೆಗೆ 2,000 ಡಿ-ಬಿ-ಟಿ ಮೂಲಕ ಏನು ಹಣ ಜಮಾ ಮಾಡುತ್ತಾ ಇದೆ, ಅದೇ ಮಾದರಿಯಲ್ಲಿ ಈಗ ಆಲ್ರೆಡಿ ನೀವು ನೋಡುತ್ತಾ ಇರಬಹುದು. ಲಾಡ್ಲಿ ಬೆಹನ್ ಅಂತ ಹೇಳಿ ಮಧ್ಯಪ್ರದೇಶದಲ್ಲಿ ಆಗಿರಬಹುದು, ಮಹಾರಾಷ್ಟ್ರದಲ್ಲಿ ಆಗಿರಬಹುದು, ಹಾಗೆ ಜಾರ್ಖಂಡ್ನಲ್ಲಿ ಆಗಿರಬಹುದು, ತಮಿಳುನಾಡಿನಲ್ಲಿ ಕೂಡ ಆಗಿರಬಹುದು. ಪ್ರತಿ ತಿಂಗಳು ಮಹಿಳೆಯರಿಗೆ 1,000, 1,500, 500 ಈ ರೀತಿ ಹಣವನ್ನು ಸರ್ಕಾರಗಳು ಜಮಾ ಮಾಡುತ್ತಾ ಬರುತ್ತಾ ಇವೆ. ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಂದ ನಂತರ ಸರ್ಕಾರಗಳು ಅನೌನ್ಸ್ ಮಾಡ್ತಾ ಇದ್ದಾವೆ. ಮಹಿಳೆಯರಿಗೆ, ಅಂದರೆ ಮಧ್ಯಮ ವರ್ಗದ ಮಹಿಳೆಯರಿಗೆ ಏನಾದರೂ ಒಂದು ಆರ್ಥಿಕ ಸಬಲೀಕರಣವನ್ನು ಮಾಡಲಿಕ್ಕೆ ರಾಜ್ಯ ಸರ್ಕಾರಗಳು ಪ್ಲಾನ್ ಅನ್ನು ಮಾಡ್ತಾ ಇವೆ. ಓಕೆನಾ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರವು ಕೂಡ ಕೇಂದ್ರದಿಂದ ಆಯಾ ರಾಜ್ಯಗಳಿಗೆ ಕೊಡೋದು ಸಪ್ರೇಟ್ ಆದರೆ, ಕೇಂದ್ರದಿಂದ ಇಡೀ ದೇಶಾದ್ಯಂತ ಮಧ್ಯಮ ವರ್ಗದವರು ಹಾಗೆ ಬಡ ಮಹಿಳೆಯರಿಗೆ ಅಂತ ಹೇಳಿ ಅವರ ಆರ್ಥಿಕ ಸಬಲೀಕರಣಕ್ಕೋಸ್ಕರ ಒಂದು ನೇರವಾಗಿ ಡಿ-ಬಿ-ಟಿಯ ಮೂಲಕ ಹಣ ಜಮಾ ಮಾಡುವಂತಹ ಕೆಲಸವನ್ನು ಮಾಡುತ್ತೇವೆ ಅಂತ ಸರ್ಕಾರ ಹೇಳಿದೆ. ಹಾಗೆ ಈ ವಿಚಾರಗಳ ಬಗ್ಗೆ ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ಬರ್ತಾ ಇದೆ. ನಾನು ಈ ವಿಚಾರವನ್ನು ಸೃಷ್ಟಿ ಮಾಡಿ ಹೇಳ್ತಾ ಇಲ್ಲ. ಈ ವಿಚಾರ ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ಬರ್ತಾ ಇದೆ. ನೀವು ಬೇಕಾದರೆ ಒಂದು ಸಲ ವೀಕ್ಷಿಸಿ ಸ್ನೇಹಿತರೆ. ವೀಕ್ಷಕರೇ, ಅದೇ ರೀತಿ ನಿಮಗೆಲ್ಲ ಪ್ರತಿ ತಿಂಗಳು 1,000 ಮಾಡಬಹುದು, 1,500 ಮಾಡಬಹುದು, ಪ್ರತಿ ತಿಂಗಳು 2,000 ಕೂಡ ಮಾಡಬಹುದು. ಗೃಹಲಕ್ಷ್ಮಿಯರಿಗೆ ಕೇಂದ್ರ ಸರ್ಕಾರದಿಂದನೂ ಕೂಡ ಮಹಿಳೆಯರಿಗೆ ಪ್ರತಿ ತಿಂಗಳು ಹಣವನ್ನು ಬಿಡುಗಡೆ ಮಾಡುವಂತಹ ಯೋಜನೆಯನ್ನು ಹಮ್ಮಿಕೊಂಡಿದೆ. ಹಾಗೆ ಕೇಂದ್ರ ಸರ್ಕಾರದಿಂದನೂ ಕೂಡ ಹಣ ಯಾವಾಗ ಬರುತ್ತೆ ಎಂದು ಅಧಿಕೃತ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ಆದರೂ ಕೂಡ ಈ ಸುದ್ದಿ ಹರಿದಾಡುತ್ತಾ ಇದೆ. ಹಾಗಾಗಿ ಇದನ್ನು ಯಾವಾಗಿನಿಂದ ಮಾಡುವ ಸಾಧ್ಯತೆ ಇದೆ ಅಂದರೆ, ಫೆಬ್ರವರಿ ಪ್ರತಿ 1ನೇ ತಾರೀಕು ಯೂನಿಯನ್ ಬಡ್ಜೆಟ್ ಇರುತ್ತಲ್ಲ, ಆ ಯೂನಿಯನ್ ಬಡ್ಜೆಟಲ್ಲಿ ನಿಮಗೆ ಡೀಟೇಲ್ಸ್ ಆಗಿ ಇನ್ಫಾರ್ಮೇಷನ್ ಕೊಟ್ಟು ಆ ಯೋಜನೆಯನ್ನು ಲಾಂಚ್ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ಓಕೆ, ಕಾದು ನೋಡೋಣ. ಇನ್ನು ಕೆಲವು ದಿನಗಳು ಅಷ್ಟೇ ಇವೆ. ಕೇಂದ್ರ ಸರ್ಕಾರದಿಂದ ಮಹಿಳೆಯರ ಸಬಲೀಕರಣಕ್ಕಾಗಿ ಪ್ರತಿ ತಿಂಗಳು ಏನಾದರೂ 1,000ನೋ ಅಥವಾ 2,000 ಕೊಡುತ್ತಾರೋ, ಹಾಗೆ ಎಷ್ಟು ಅಮೌಂಟ್ ಕೊಡುತ್ತಾರೋ ಎನ್ನುವ ಬಗ್ಗೆ ಇನ್ನೂ ಕೂಡ ಮಾಹಿತಿ ಬಂದಿಲ್ಲ. ಮಾಹಿತಿ ಏನಾದರೂ ಬಂದರೆ ಖಂಡಿತ ನಿಮಗೆ ತಿಳಿಸುತ್ತೇನೆ. ಓಕೆ ಸ್ನೇಹಿತರೆ, ಮುಂದೆ ಇದರ ಬಗ್ಗೆ ಏನಾದರೂ ಮಾಹಿತಿ ದೊರೆತು ಬಂದಲ್ಲಿ ವಿಡಿಯೋನ ಪಕ್ಕಾ ಮಾಡ್ತೀನಿ. ಯಾರಾದರೂ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಧನ್ಯವಾದಗಳು.